ಎಲ್ಲ ಗೌರವಾನ್ವಿತ ಮಾಧ್ಯಮ ಮಿತ್ರರನ್ನು ಸ್ವಾಗತಿಸುತ್ತಾ ಇಂದಿನ ಮಾಧ್ಯಮಗೋಷ್ಠಿಯಲ್ಲಿ ನಾನು ನಾಗರಾಜ ಲಂಬು ಅವರು, ವಸಂತ ಮುನ್ಮಡಿ ಅವರು, ಫಯಾಜ್ ಕಲಾದಿ ಅವರು ಭಾಗವಹಿಸಿದರು. ಇಂದಿನ ವಿಷಯ ಬಿಜಾಪುರ ನಗರದಲ್ಲಿ ನಿನ್ನಿನ ದಿವಸ ಒಂದು ಐತಿಹಾಸಿಕ ಇಡೀ ರಾಜ್ಯಕ್ಕೆ ಒಂದು ಗೌರವ ತರುವಂತ ಸಭೆ ನಡೀತು. ನಡೆದಾಡುವ ದೇವರನ್ನಂತ ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ನುಡಿನಮನ ಕಾರ್ಯಕ್ರಮ. ಆ ಕಾರ್ಯಕ್ರಮ ಇಡೀ ರಾಜ್ಯಕ್ಕೆ ಒಂದು ಶೋಭೆ ತರಂತ ಕಾರ್ಯಕ್ರಮ ಆಗಬೇಕಾಗಿತ್ತು. ಅದಕ್ಕೆ ಅದ್ರ ತಕ್ಕಂತೆ ಒಂದು ಪ್ರಚಾರ ಸಿಗಬೇಕಾಗಿತ್ತು. ಆ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ಕೇಂದ್ರ ಸರ್ಕಾರದ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾದ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಆಗಮಿಸಿ ಕೇವಲ ಇಲ್ಲಿ ದ್ವೇಷದ ರಾಜಕಾರಣ, ಜಾತಿಯ ರಾಜಕಾರಣ ಮಾತುಗಳನ್ನು ಆಡುವರು. ಕಳೆದ 3 ದಿವಸದ ಹಿಂದೆ ಹುಬ್ಬಳ್ಳಿಯಲ್ಲಿ 31 ವರ್ಷಗಳ ಹಿಂದಿನ ಒಂದು ಬಾಬರಿ ಮಸೀದಿ ಧ್ವಂಸ ಮಾಡುವ ಗಲಾಟೆಯ ಸಂದರ್ಭದಲ್ಲಿ ಆದಂತ ಒಂದು ಕೇಸಿನ ಆರೋಪಿ ಆದಂತ ಶ್ರೀಕಾಂತ್ ಪೂಜಾರಿ ಅನ್ನೋನ್ನ ನ್ಯಾಯಾಲಯ ಜಾಮೀನು ರಹಿತ ಬಂಧನ ವಾರಂಟ್ ಹೊರಡಿಸಿದ ಮೇಲೆ ಪೊಲೀಸರು ಅವನನ್ನು ಅರೆಸ್ಟ್ ಮಾಡಿದ್ದಾರೆ. ಆ ವಿಷಯವನ್ನು ಇಟ್ಕೊಂಡು ಇವತ್ತ ಬಿಜೆಪಿ ಇಡೀ ರಾಜ್ಯದಾದಂತ ಕೋಮು ದೇಶವನ್ನ, ಕೋಮು ರಾಜಕಾರಣವನ್ನ ಮಾಡ್ತಾ ಇದೆ. ಆ ಸಂದರ್ಭದಲ್ಲಿ ಜೋಶಿ ಅವ್ರ ಬಾಯಿಂದ ಬಂದ ನುಡಿಮುತ್ತುಗಳು ಏನಂದ್ರ, ಸಿದ್ದರಾಮಯ್ಯನವರ ಸರ್ಕಾರ ಇಲ್ಲಿ ಇಸ್ಲಾಮಿಕ್ ಸರ್ಕಾರ ಮಾಡ್ತಾ ಇದ್ದಾರೆ, ISI ಸರ್ಕಾರ ಮಾಡ್ತಾ ಇದ್ದಾರೆ, ಮೊಘಲರ ಆಡಳಿತ ಮಾಡ್ತಾ ಇದ್ದಾರೆ, ಟಿಪ್ಪು ಆಡಳಿತ ಮಾಡ್ತಾ ಇದ್ದಾರೆ, ಕೇವಲ ಮುಸ್ಲಿಮರ ಹೆಸರನ್ನು ನಡು ತಂದು ಸಿದ್ದರಾಮಯ್ಯನವರು ಹಿಂದೂಗಳನ್ನ ಅವಹೇಳನ ಮಾಡ್ತಿದ್ದಾರೆ, ರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ ಇಂಥ ನೀಚ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರಲ್ಲಿ ಹೇಳೋದು. ಇದು ಏನ್ ತೋರಿಸ್ತದೆ? ನಮ್ಮ ದೇಶದ ಒಬ್ಬ ಗೌರವಾನ್ವಿತ ಸಂಸದೀಯ ಸಚಿವರು ಇಂಥ ಮಾತುಗಳನ್ನು ಆಡ್ತಾರೆ. 31 ವರ್ಷಗಳ ಹಳೆಯ ಕೇಸ್, ಒಂದು ಸಿಂಪಲ್ ಕೇಸ್, ಅದು ನಾನ್ ಬೇಲೇಬಲ್ ವಾರಂಟ್ ಆಗಿದೆ, ಅದನ್ನು ರೀಕಾಲ್ ಮಾಡಿಸ್ಕೊಂಡ್ರೆ ಮುಗಿದು ಹೋಗ್ತದೆ. ಅದನ್ನು ತಂದು ಇಲ್ಲಿ ರಾಜಕೀಯ ತಳಕ್ ಹಾಕಿ ಇದನ್ನು ಪ್ರಚಾರ ಪಡಿಬೇಕು. ಈ ಸಂದರ್ಭದಲ್ಲಿ ಸಿದ್ದೇಶ್ವರ ಸ್ವಾಮಿಗಳ ಈ ಕಾರ್ಯಕ್ರಮದ ಯಶಸ್ಸನ್ನ ಅದರಲ್ಲಿ ಮುಚ್ಚಿ ಹೋಗ್ಬೇಕಾ, ಯಶಸ್ಸು ಪ್ರಚಾರ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಅವರು ಇಂಟರ್ನಲ್ ಎಜೆಂಡಾ ಇಟ್ಕೊಂಡು ಅವ್ರಿಗೆ ಕಾರ್ಯಕ್ರಮ ಮಾಡಿದ್ದಾರೆ, ಈ ಕಾರ್ಯ ಮಾಡಿದ್ರು. ನಾ ಈ ಸಂದರ್ಭದಲ್ಲಿ ಹೇಳೋದೇನಂದ್ರೆ, ಒಂದು ಕಡೆ RSS ನಾಯಕರುಗಳು ಇಡೀ ರಾಷ್ಟ್ರದಲ್ಲಿರುವ ಮುಸ್ಲಿಮರು ತಮ್ಮ ಮನೆಗಳಲ್ಲಿ ಸಹಿತ ಈ ಸಂದರ್ಭದಲ್ಲಿ ಶ್ರೀರಾಮನ ಹೆಸರನ್ನು ಜಪ ಮಾಡಬೇಕು ಅಂತೇಳಿ ಹೇಳ್ತಾರೆ. ಆದ್ರೆ ಅದೇ RSS ಮತ್ತು ಬಿಜೆಪಿ ನಾಯಕರು ಕೇವಲ ಮುಸ್ಲಿಮರ ಹೆಸರುಗಳನ್ನ, ಇಸ್ಲಾಮದ ಹೆಸರನ್ನ, ಪಾಕಿಸ್ತಾನ ಹೆಸರನ್ನ, ಮೊಘಲರ ಹೆಸರನ್ನ, ಟಿಪ್ಪು ಸುಲ್ತಾನ್ ಹೆಸರನ್ನ ಜಪ ಮಾಡ್ತಾ ಇದ್ದಾರೆ ಇವರು. RSS ನಾಯಕರುಗಳು ಮೊದಲು ಅವ್ರಿಗೆ ಹೇಳಬೇಕು, ನಿಮ್ಮ ಪಕ್ಷದವರಿಗೆ, ನಿಮ್ಮ ಸಂಘದವರಿಗೆ, ರಾಮನ ಹೆಸರನ್ನ ನೀವು ಜಪ ಮಾಡ್ರಪ್ಪ, ಮುಸ್ಲಿಮರ ಹೆಸರನ್ನ ಜಪ ಮಾಡೋದು ಬಿಡ್ರಿ ಅಂತ ಹೇಳ್ಬೇಕು. ಇವರಿಗೆ 10 ವರ್ಷ ಕೇಂದ್ರದಲ್ಲಿ ಆಡಳಿತ ನಡೆಸುವಂತ ಸರ್ಕಾರ, ಅದಕ್ಕಿಂತಲೂ ಮೊದಲ ನಡೆಸುವಂತ ಸರ್ಕಾರಗಳಿಗೆ, ಪಕ್ಷಗಳಿಗೆ, ಸಂಘಟನೆಗಳಿಗೆ ಕೇವಲ ಮುಸ್ಲಿಮರು
ಮುಸ್ಲಿಮರು, ಪಾಕಿಸ್ತಾನ್, ಜಿಹಾದ್, ಲವ್ ಜಿಹಾದ್, ಆ ಜಿಹಾದ್, ಹಿಜಾಬ್ ಇಂಥವೇ ವಿಷಯಗಳ ಗುರುತದ ಇವರಿಗೆ. ಈ ರಾಷ್ಟ್ರದ ಈ ರಾಜ್ಯದ ಹಿತದ ಯಾವುದೇ ಕೆಲಸಗಳು, ಸಾಮಾನ್ಯ ನಾಗರಿಕರ ಹಿತದ ಬಗ್ಗೆ ಇವರಿಗೆ ಅವಶ್ಯಕತೆನೇ ಇಲ್ಲ. ಇವರಿಗೆ ಕೇವಲ ಅದನ್ನೇ ರಾಜಕೀಯ ಮಾಡೋದು. 10 ವರ್ಷ ಆಡಳಿತ ನಡೆಸಿದಂತ ಒಂದು ಪಕ್ಷಕ್ಕೆ ಹೇಳ್ಕೊಳ್ಳುವಂಥದ್ದು, ತಮ್ಮ ರಾಜಕೀಯ ಪ್ರಚಾರಕ್ಕೋಸ್ಕರ, ಚುನಾವಣಾ ಪ್ರಚಾರಕ್ಕೋಸ್ಕರ ಹೇಳ್ಕೊಳ್ಳುವಂಥದ್ದು ಯಾವುದೂ ಕೆಲಸಗಳು ಮಾಡೇ ಇಲ್ಲ. ಇವರು ಮಾಡಿದ್ರೆ ಅವನ್ನ ಹೇಳ್ತಿದ್ರು. ಈ ಸಂದರ್ಭದಲ್ಲಿ ಕೇವಲ ಮುಸ್ಲಿಮರ ಹೆಸರುಗಳನ್ನು ಹೇಳ್ತಿರ್ಲಿಲ್ಲ. ಅಯೋಧ್ಯೆ ಘಟನೆಗೂ, ಅಯೋಧ್ಯೆ ಕಾರ್ಯಕ್ರಮಕ್ಕೂ, ಮುಸ್ಲಿಮರಿಗೂ, ಹುಬ್ಬಳ್ಳಿ ಒಂದು ಆರೋಪಿಯ ಬಂಧನಕ್ಕೂ ಮುಸ್ಲಿಮರಿಗೆ ಏನು ಸಂಬಂಧ? ಅದಕ್ಕೆ ಯಾಕೆ ತಳಕ್ಕೆ ಹಾಕ್ತೀರಿ? ಕೇವಲ ನೀವು ರಾಜಕೀಯ ಮಾಡ್ತಾ ಇದ್ದೀರಿ ಇದರಲ್ಲಿ. ಇದನ್ನು ಈ ಸಂದರ್ಭದಲ್ಲಿ ನಾವು ಖಂಡಿಸ್ತೀವಿ. ಆಮೇಲೆ ರಾಮ ಮಂದಿರಕ್ಕೆ ಕಾಂಗ್ರೆಸ್ ಅವರು ವಿರೋಧ ಇದ್ದಾರೆ ಅಂತ ಹೇಳ್ತಾರೆ. ರಾಮ ಮಂದಿರದ ವಿಷಯ ರಾಜೀವ್ ಗಾಂಧಿ ಅವರೇ ಮೊದಲು ಪ್ರಾರಂಭ ಮಾಡಿದ್ದಾರೆ. ಬಾಬರಿ ಮಸೀದಿಯಲ್ಲಿ ಇದ್ದಂತ ರಾಮನ ಮೂರ್ತಿಗೆ ಪೂಜೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಂತವರೇ ದಿವಂಗತ ಪ್ರಧಾನಿ ರಾಜೀವ್ ಗಾಂಧಿ ಅವರು ಕಾಂಗ್ರೆಸ್ ಸರ್ಕಾರ ಇದ್ದಾಗ. ಇದು ಅರ್ಥ ಮಾಡ್ಕೋಬೇಕು. ಮತ್ತು ಇವತ್ತಿನವರೆಗೆ ಕಾಂಗ್ರೆಸ್ ಪಕ್ಷ ರಾಮ ಮಂದಿರಕ್ಕೆ ವಿರೋಧ ಮಾಡಿಲ್ಲ. ನೀವು ಸುಳ್ಳು ಪ್ರಚಾರ ಮಾಡ್ತಾ ಇದ್ದೀರಿ. ಅದು ಕಾನೂನಿನ ಪ್ರಕ್ರಿಯೆ. ಯಾರು ಬಾಬರಿ ಮಸೀದಿ ಮತ್ತು ರಾಮ ಮಂದಿರದ ಆ ಟ್ರಸ್ಟ್ಗಳು, 2 ಟ್ರಸ್ಟ್ಗಳು ಕಾನೂನಿನ ಪ್ರಕ್ರಿಯೆಯಲ್ಲಿ ಸುಮಾರು 30 ವರ್ಷಗಳನ್ನು ಕಳೆದಿದ್ದು ಹೊರತಾಗಿ ಅದರಲ್ಲಿ ಕಾಂಗ್ರೆಸ್ ಪಕ್ಷದ ಏನೂ ಕೆಲಸನೇ ಇಲ್ಲ. ನೀವು ತಿರ್ಗಾ ಮುರುಗ ಬರೇ ಕಾಂಗ್ರೆಸ್ ವಿರೋಧ ಮಾಡ್ತಾ ಇದೆ. ಕಾಂಗ್ರೆಸ್ ಯಾವ ಸಂದರ್ಭದಲ್ಲಿ ವಿರೋಧ ಮಾಡ್ತಾ ಇದೆ? ಎಲ್ಲಿ ಮಾಡಿದೆ? ಇದೆಲ್ಲ ಸುಳ್ಳು ಪ್ರಚಾರ ಮಾಡೋದು ಬಿಟ್ಬಿಡಿ. ನೀವು ಜನಪರ ಕಾರ್ಯಕ್ರಮಗಳ ಬಗ್ಗೆ ಮಾತಾಡಿ. ವಿರೋಧ ಪಕ್ಷ ಅಂದ್ರೆ ಕೇವಲ ಸರ್ಕಾರವನ್ನು ಟೀಕಿಸೋದು, ಹಿಂದೂ ಮುಸ್ಲಿಮರನ್ನು ಮಾತಾಡೋದು, ಹಿಜಾಬ್ ಮಾತಾಡೋದು, ಮುಸ್ಲಿಂ ಬಗ್ಗೆ ಮಾತಾಡೋದು, ಇದಿಷ್ಟೇ ಕೆಲಸನಾ? ವಿರೋಧ ಪಕ್ಷಕ್ಕೆ ಬಹಳ ಕೆಲಸ ಇದೆ. ಆಡಳಿತ ಪಕ್ಷಕ್ಕಿಂತಲೂ ಹೆಚ್ಚು ವಿರೋಧ ಪಕ್ಷ ಕೆಲಸ ಮಾಡಬೇಕಾಗ್ತದೆ. ಎಲ್ಲೆಲ್ಲಿ ಸಮಸ್ಯೆಗಳಿದಾವೆ ಅದನ್ನ ಎತ್ತಿ ತೋರಿಸಬೇಕಾಗ್ತದೆ ಆಡಳಿತ ಪಕ್ಷಕ್ಕೆ. ವಿರೋಧ ಪಕ್ಷದ ಕೆಲಸ ಕಾವಲು ನಾಯಿ ಅಂತ ಹೇಳಿದ್ದಾರೆ. ನಿಷ್ಠಾವಂತದಿಂದ ನೀವು ವಿರೋಧ ಪಕ್ಷ ಕೆಲಸ ಮಾಡಬೇಕಾದ್ರೆ ಬಹಳಷ್ಟು ಸಮಸ್ಯೆಗಳಿದಾವೆ. ಆ ಸಮಸ್ಯೆಗಳಿಗಾಗಿ, ಅವುಗಳ ಪರಿಹಾರಕ್ಕಾಗಿ ತಾವು ಹೋರಾಟ ಮಾಡಬೇಕು, ತಾವು ಒತ್ತಾಯ ಮಾಡಬೇಕು ಸರ್ಕಾರ ಮುಂದೆ. ಹೊರತಾಗಿ ಇಂಥ ಚಿಲ್ಲರೆ ರಾಜಕಾರಣ ಮಾಡಬಾರ್ದು ಅಂತ ಹೇಳಿ ನಾ ಈ ಸಂದರ್ಭದಲ್ಲಿ ಹೇಳ್ತೇನೆ. ಸುನೀಲ್ ಕುಮಾರ್ ಅನಂತ ಇದು ಎಲ್ಲಿ ಒಯ್ದಾರೆ? ಇದು ಹುಬ್ಳಿ ಕೇಸ್ ಅಂದ್ರ, ಸುನೀಲ್ ಕುಮಾರ್ ಅನಂತ ಒಬ್ಬ ಮಾಜಿ ಮಂತ್ರಿ, ಹಾಲಿ ಶಾಸಕ, ಆ ಬಾಬರಿ ಮಸೀದಿ ಧ್ವಂಸ ಕೇಸ್ನಲ್ಲಿ ಭಾಗವಹಿಸಿದ್ರೆ ಎಲ್ಲರಿಗೂ ನೀವು ಅರೆಸ್ಟ್ ಮಾಡಿ ನಾನು ಲಿಸ್ಟ್ ಕೊಡ್ತೀನಿ ಅಂತ ಹೇಳ್ತಾರೆ. ಆ ಮೂರ್ಖರ ತರ ಮಾತಾಡಬಾರ್ದು. ಇವರೊಬ್ರು ಶಾಸಕರು, ಮಾಜಿ ಮಂತ್ರಿ ಅಂದ್ರ ಅದು ನಾನ್ ವೇಲೇಬಲ್ ವಾರಂಟ್ ಆದಂತ ವ್ಯಕ್ತಿಗೆ ಅರೆಸ್ಟ್ ಮಾಡಿದ್ರೆ ಹೊರತಾಗಿ ನಿಮ್ ಲಿಸ್ಟ್ ತಗೊಂಡು ಅವ್ರಿಗೆ ಏನ್ ಮಾಡೋದ? ಅವ್ರೇನು ಅರೆಸ್ಟ್ ಮಾಡೋ ಅವಶ್ಯಕತೆನೂ ಇಲ್ಲ. ಇದು ಸರ್ಕಾರಕ್ಕೂ ಸಂಬಂಧ ಇಲ್ಲ. ಒಬ್ಬ ಮ್ಯಾಜಿಸ್ಟ್ರೇಟ್ NBW ಮಾಡ್ತಾರೆ, ಒಬ್ಬ ಮ್ಯಾಜಿಸ್ಟ್ರೇಟ್ ನಾನ್ ವೇಲೇಬಲ್ ವಾರಂಟ್ ಮಾಡ್ತಾರೆ. ಯಾರು ತಪ್ಪಿಸಿರ್ತಾರೆ ಕೋರ್ಟಿಗೆ ಬರೋದು, ಯಾರು ಹಾಜರಾಗಿರೋದಿಲ್ಲ ಅಂತವ್ರ ಬಗ್ಗೆ ಮಾಡ್ತಾರೆ ಅಷ್ಟೇ ಹೊರತಾಗಿ ಇದು ಗೃಹ ಸಚಿವರಾಗಲಿ, ಮುಖ್ಯಮಂತ್ರಿ ಆಗಲಿ, ಸರ್ಕಾರ ಆಗಲಿ ಇದೇನು ಸಂಬಂಧ ಇಲ್ಲ. ಅದು ಗುರುತು ಇರುದಿಲ್ಲ ಅವ್ರಿಗೆ. ಹಿಂದೂಗಳ ಒಳಗೆ ಹಾಕಿದ್ರಿ, ಹಿಂದೂಗಳ ಹಾಕ್ರಿ. ಮತ್ತೆ ನೀವು ತಿಪ್ಟೂರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರನ್ನ ಒಳಗೆ ಹಾಕಿದ್ರಲ್ಲ, ಅವ್ರು ಹಿಂದೂಗಳು ಇರ್ಲಿಲ್ವ? ಅವಾಗ 15 ದಿವಸಗಳ ಕಾಲ ತಿಪ್ಟೂರದಲ್ಲಿ ನಿಮ್ಮ ಸರ್ಕಾರ ಇದ್ದಾಗ ಒಳಗೆ ಹಾಕಿದ್ರೆ ಅವರಿಗೆ ಅನವಶ್ಯಕವಾಗಿ ಪ್ರತಿಭಟನೆ ಮಾಡಿದ್ದಕ್ಕಾಗಿ. ಹಿಂದೂಗಳು ಇರ್ಲಿಲ್ವ ಅವರು? ಹಳೆ ಕೇಸ್ ತೆಗೆದ್ರಿ 30 ವರ್ಷ ಹಿಂದಿನ ಕೇಸ್ ತೆಗೆದು ಸಂಜೀವ್ ಭಟ್ ಅನ್ನಂತ ಒಬ್ಬ IGPಗೆ ನೀವು ಜೈಲಲ್ಲಿ ಹಾಕಿದ್ರಿ. ಇವತ್ತಿಗೆ 30 ವರ್ಷ ಕೇಸ್. ಅದು ಬ್ರಾಹ್ಮಣ, ಒಬ್ಬ ಕಾಶ್ಮೀರಿ ಬ್ರಾಹ್ಮಣ, ಹಿಂದೂ ಅಲ್ವಾ ಅವರು? ಒಬ್ಬ ಕಾಶ್ಮೀರಿ ಬ್ರಾಹ್ಮಣ ಇದ್ದಂತ ಸಂಜೀವ್ ಭಟ್ಟ ಅವ್ರ ನಿವೃತ್ತ IGP ಅಂತವ್ರದ್ದು 30 ವರ್ಷದ ಹಿಂದಿನ ಕೇಸ್ ತೆಗೆದು ನೀವು ಒಳಗೆ ಹಾಕಿದ್ರಿ. ಇವತ್ತು ಅವ ಹಿಂದೂ ಅಲ್ವಾ? ನಿಮಗೆ ಯಾರ ಮೇಲೂ ಇಲ್ಲ, ಬರೀ ಅಧಿಕಾರ ಬೇಕು. ಹಿಂದೂ ಮುಸ್ಲಿಂ ಕೋಮು ಭಾವನೆಗಳು ಕೆರಳಿಸ್ಬೇಕು. ಅಧಿಕಾರಕ್ಕಾಗಿ ಏನಾದ್ರೂ ಮಾಡಕ್ ರೆಡಿ ಇದ್ದೀರಿ. ಒಂದ್ ವೇಳೆ ನೀವು ಸಾಧನೆ ಮಾಡಿದ್ದೆ ನಿಜ ಇದ್ರೆ ಆ ಸಾಧನೆಗಳನ್ನು ತಗೊಂಡು ನೀವು ಜನರ ಮುಂದೆ ಹೋಗ್ರಿ. ಕೇವಲ ಹಿಂದೂ ಮುಸ್ಲಿಂ ತಗೊಂಡು ಹೋಗೋದು ಈ ಸಂದರ್ಭದಲ್ಲಿ ಖಂಡಿಸ್ತೀವಿ ನಾವು. ಆಮೇಲೆ ಈ ಸಂದರ್ಭದಲ್ಲಿ ಹೇಳುವುದೇನೆಂದ್ರೆ, ಇದು ರಾಜ್ಯದಲ್ಲಿ ಇರೋದು ಹಿಂದೂ ವಿರೋಧಿ ಸರ್ಕಾರ. 135 ಜನರನ್ನ ಎಲ್ಲಾರು ಹಿಂದೂಗಳು, ದಲಿತರು, ಅಲ್ಪಸಂಖ್ಯಾತರು, ಅಹಿಂದ ವರ್ಗದವರು ಎಲ್ಲಾ ಸೇರಿಸಿ 135 ಜನರು ಬಹುಮತವನ್ನು ಕೊಟ್ಟಂತ ಸರ್ಕಾರ ಇದು. ನೀವು ಆ ಸರ್ಕಾರಕ್ಕೆ ಅವಹೇಳನ ಮಾಡಿದ್ರೆ ಆ ಜನರಿಗೆ ಅವಹೇಳನ ಮಾಡ್ದಂಗಿದು.
ಅವ್ರಿಗೆ ಮತ ನೀಡದಂತ ಸಾಮಾನ್ಯ ಜನರಿಗೆ ನೀವು ಅವಹೇಳನ ಮಾಡ್ದಂಗೆ ಆಗ್ತದ. ಕೇವಲ ದಿನ ಬೆಳಗಾದ್ರೆ ನೀವು ಬರೀ ಹಿಂದೂ ವಿರೋಧಿ ಸರ್ಕಾರ, ಹಿಂದೂ ವಿರೋಧಿ ಸರ್ಕಾರ. ಹಿಂದೂ ಅಂದ್ರೆ ಯಾರು? ಬಿಜೆಪಿ. ನೀವು ಬಿಜೆಪಿಲಿದ್ದವ್ರು ಓಡಾಡೋ ಅಷ್ಟೇ ಹಿಂದೂನಾ? ಹಿಂದೂ ಅಂದ್ರೆ ಏನು? ಹಿಂದುತ್ವ ಅಂದ್ರೆ ಏನು? ಸುಪ್ರೀಂ ಕೋರ್ಟ್ ಆದೇಶ ಇದು, ತೆಗೆದು ನೋಡಿ. ಹಿಂದುತ್ವ ಅಂದ್ರೆ ಈ ಭಾರತದ ಸಂಸ್ಕೃತಿ ಪ್ರಕಾರ ಯಾರು ಇಲ್ಲಿ ಬಾಳ್ತಾ ಇದ್ದಾರೆ ಅದು ಹಿಂದುತ್ವ. ಎಲ್ಲಾ ಜಾತಿ ಧರ್ಮದವರು ಭಾರತದ ಸಂಸ್ಕೃತಿ ಪ್ರಕಾರನೇ ಬಾಳ್ತಾ ಇದ್ದಾರೆ. ಭಾರತ ಸಂಸ್ಕೃತಿ ಬಿಟ್ಟು ವಿದೇಶಿ ಸಂಸ್ಕೃತಿ ಪ್ರಕಾರ ಬಾಳ್ತಾ ಇಲ್ಲ, ಬದುಕ್ತಾ ಇಲ್ಲ. ಇಲ್ಲಿ ಆಹಾರಗಳು, ವೇಷಗಳು, ಭಾಷೆಗಳು, ವಿವಿಧ ರೀತಿಯ ಪೂಜೆ ಪುನಸ್ಕಾರಗಳು ಇವೆಲ್ಲ ನಮ್ಮ ಭಾರತ ಸಂಸ್ಕೃತಿ ಪ್ರಕಾರ ಇದಾವ. ಇದು ಹಿಂದುತ್ವ. ಹಿಂದೂ ಧರ್ಮ ಅಲ್ಲ ಅಂತೇಳಿ ಮೋದಿಯವರೇ ಕೂಗಿ ಹೇಳಿದ್ದಾರೆ. ಅದನ್ನು ಅರ್ಥ ಮಾಡ್ಕೋಬೇಕು ನೀವು. ಎಷ್ಟರ ಸುಳ್ಳು ಹೇಳುವುದು, ಸುಳ್ಳು ಹೇಳುವುದೇ ಒಂದು ನಿಮ್ಮ ಅಜೆಂಡಾ. ಆಮೇಲೆ ಇಷ್ಟೆಲ್ಲ ಓಡಾಡ್ತಾ ಇದ್ದೀರಿ ನೀವು. ಹಿಂದೂ ಕಾರ್ಯಕರ್ತರು ಹಿಡಿದ್ರು, ಹಿಂದೂ ಕಾರ್ಯಕರ್ತರು ಹಿಡಿದ್ರು. 31 ವರ್ಷಗಳಲ್ಲಿ ನಿನ್ನೆ ಒಂದು ಟಿವಿ ಡಿಬೇಟ್ ನಲ್ಲಿ ನೋಡಿದೆ ನಾನು. ಆ ಹುಡುಗ ಹೇಳ್ತಾನೆ, ಅವನ ಮಗ ಶ್ರೀಕಾಂತ್ ಪೂಜಾರಿ ಮಗ, ನಮ್ಮ ಮನೆಗೆ 30 ವರ್ಷನಾಗ ಯಾರು ಬಂದಿಲ್ಲ, ನಮ್ಗೆ ಯಾರು ಏನೂ ಸಹಾಯ ಮಾಡಿಲ್ಲ ಅಂತ ಹೇಳ್ತಾನ ಅವನು. ಅಂತ ಒಂದು ಬಡು ಕುಟುಂಬದು. ಅವ್ರಿಗೆ ಪ್ರಚೋದನೆ ಮಾಡಿ ನೀವು ಆ ಕೇಸಲ್ಲಿ ಸಿಲಿಕ್ಕೆ ಹಾಕೊಂಡಿರಿ. ನಿಮಗೆ ಕಾಳಜಿ ಯಾರ ಬಗ್ಗೆನೂ ಇಲ್ಲ, ಕೇವಲ ರಾಜಕೀಯ ಮಾಡೋ ಬಗ್ಗೆ ಕಾಳಜಿ ಇದೆ. ಹಂಗಾರೆ ನೀವು 10 ವರ್ಷ ಇಲ್ಲಿ ಬಿಜೆಪಿ ಸರ್ಕಾರ ಆಗಿದೆ. 30 ವರ್ಷದಲ್ಲಿ ಯಡಿಯೂರಪ್ಪನವರು 2 ಸಲ, ಬೊಮ್ಮಾಯಿ ಅವರು ಎಲ್ಲ ಸೇರಿದ್ರೆ 10 ವರ್ಷ ಆಗ್ತದೆ. ಈ ಕೇಸುಗಳೆಲ್ಲ ತೆಗೆದು ಹಾಕಬೇಕಾಗಿತ್ತಲ್ಲ ನೀವು. ಯಾಕೆ ಜೀವಂತ ಇಟ್ರಿ ಕೇಸುಗಳು ನೀವು? ಕೇಂದ್ರದಲ್ಲಿ 10 ವರ್ಷ ಸರ್ಕಾರದಲ್ಲಿ ಯಾಕೆ ಜೀವಂತ ಇಟ್ರಿ? ಬಾಬರಿ ಮಸೀದಿ ನೀವು ಕೆಡೂರ್ಗೆ ಹೋದವ್ರ ಮೇಲೆ ಎಲ್ಲ ಕೇಸುಗಳು ತಕ್ಕೋಬೇಕಾಗಿತ್ತಲ್ಲ. ನಿಮ್ಗೆ ಕಾಳಜಿ ಇದ್ದಿದ್ರ? ನಿಮ್ಗೆ ಕಾಳಜಿ ಇಲ್ಲ. ಈ ಸಮಸ್ಯೆಗಳು ಜೀವಂತ ಇರಬೇಕು. ಈ ಸಮಸ್ಯೆಗಳಿಂದ ನಾವು ಕೋಮು ಗಲಭೆ ಮಾಡಿಸ್ಬೇಕು, ದಂಗೆಗಳು ಮಾಡಿಸ್ಬೇಕು, ದಂಬಿಗಳು ಮಾಡಿಸ್ಬೇಕು ಅನ್ನೋ ಉದ್ದೇಶ ಇದೆ ನಿಮ್ಮದು. ಜೋಶಿ ಅವರು ಬಿಜಾಪುರಕ್ಕೆ ಬಂದಾಗ ಈ ವಿಷಯ ಯಾಕೆ ತೆಗೆದ್ರು? ವಿಜಯೇಂದ್ರ ಅವರು ಈ ವಿಷಯ ಯಾಕೆ ಕೆಣಕ್ತಾ ಇದ್ದಾರೆ? ಅವರದೇ ಪಕ್ಷದ ನಾಯಕರು, ಅವರದೇ ಪಕ್ಷದ ಶಾಸಕರಾದಂತ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು, ಇವರು ಬಡವರ ದುಡ್ಡನ್ನ ಸತ್ತ ಹೆಣದ ಮೇಲೆ ದುಡ್ಡು ಗಳಿಸಿದ್ದಾರೆ. 40,000 ಕೋಟಿ ಗಳಿಸಿದ್ದಾರೆ. ಆ ಗಳಿಕೆ ಬಗ್ಗೆ, ಇವರು ಭ್ರಷ್ಟಾಚಾರ ಮಾಡಿದ ಬಗ್ಗೆ ಕೆಣಕಿದಾರ ಅವರು. ಇವ್ರ ಹತ್ರ ದಮ್ ಇದ್ದಿದ್ರ, ಜೋಶಿ ಹತ್ರ ದಮ್ ಇದ್ರ, ವಿಜೇಂದ್ರ ಹತ್ರ ದಮ್ ಇದ್ರ ಇವರು ಆ ವಿಷಯದ ಬಗ್ಗೆ ಮಾತಾಡಬೇಕಾಗಿತ್ತು ಇಲ್ಲಿ ಬಿಜಾಪುರ ಬಂದಾಗ. ವಿಜಯೇಂದ್ರನಂತ ರಾಜ್ಯದ ಅಧ್ಯಕ್ಷ ರಾಜಾ ಹುಲಿ ಮಗ, ಇದು ರಾಜಾ ಹುಲಿ ಮಗ ಅಲ್ಲ, ರಾಜಾ ಹುಲಿ ಮಗ ಇಲಿ, ಇದು ರಾಜಾ ಹುಲಿ. ಇದು ಬಿಜಾಪುರಕ್ಕೆ ಬಂದು ಬಸನಗೌಡ ಪಾಟೀಲ್ ಹತ್ರ ಹೆಸರು ಎತ್ತಲು ಧೈರ್ಯ ಇಲ್ಲಿ ಇವರಿಗೆ. ಭ್ರಷ್ಟಾಚಾರ ನಾವು ಮಾಡಿಲ್ಲ, ಬಸನಗೌಡ ಸುಳ್ಳು ಹೇಳ್ತಿರ್ತಾರೆ, ಹೇಳ್ಬೇಕು. ತನಿಖೆ ಆಗ್ಬೇಕಾಗಿತ್ತು. 2,500 ಕೋಟಿ ರೂಪಾಯಿ ನನಗ ಕೇಳಿದ್ರು ಪಕ್ಷದವರು, ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೇಳಿದ್ರು. ಕೇಂದ್ರ ಸರ್ಕಾರ ತನಿಖೆ ಮಾಡಬೇಕಾಗಿತ್ತು ಬಸನಗೌಡರ ಮೇಲೆ. ಯಾಕೆ ತನಿಖೆ ಮಾಡಲಿಲ್ಲ? ಆರೋಪ ಅಲ್ವಾ, ಭ್ರಷ್ಟಾಚಾರದ ಆರೋಪ ಅಲ್ವಾ ಕೇಂದ್ರ ಸರ್ಕಾರದ ಮೇಲೆ, ಪಕ್ಷದ ಮೇಲೆ? 40,000 ಕೋಟಿ ಆರೋಪ ಅಲ್ವಾ ಇದು? ನೀವು ಮಾಡಿದ ಎಲ್ಲಾ ಹಗರಣಗಳು ಹೊರಗೆ ಹಾಕ್ತಂತ ಹೇಳಿದಾರೆ, ಅದಕ್ಕೆ ನೀವು ಬಾಯಿ ಮುಚ್ಕೊಂಡು ಸುಮ್ ಕೂತಿದ್ದೀರಿ. ನಿಮ್ ಎಲ್ಲಾ ರಂಧ್ರಗಳು ಕ್ಲೋಸ್ ಆಗಿದೆ. ಇವತ್ತ ಬಸನಗೌಡ್ರ ಹೆಸರನ್ನ ಹೇಳಿ ಮಾತಾಡ್ಲಿಕ್ಕೆ ನಿಮ್ಗೆ ಧೈರ್ಯ ಇಲ್ಲ. ಎಲ್ಲಾ ರಂಧ್ರಗಳು ಮುಚ್ಕೊಂಡು ಕೂತಿದ್ರಿ ನೀವು. ನಾಚಿಕೆ ಬರ್ಬೇಕು ನಿಮಗ. ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಬಿಜೆಪಿಯವರು. ಮಾನ ಮರ್ಯಾದೆ ಪ್ರತಿಭಟನೆ ಏನಾಗ್ತದೆ, ಅದು ಯಾಕೆ ಮಾಡ್ತಾರೆ ಅಂತ ತಿಳ್ಕೋಬೇಕು ಅವರು. ಪ್ರತಿಭಟನೆ ಮಾಡ್ರಿ, ಬಸನಗೌಡ ವಿರುದ್ಧ ಸುಳ್ಳು ಆರೋಪ ಮಾಡ್ರಿ. ಸುಳ್ಳಿದ್ರೆ ನೀವೆಲ್ಲರೂ ಮೌನ ವಹಿಸಿದಿರಂದ್ರ ಜನರಿಗೆ ಮೋಸ ಮಾಡಿದಿರಿ, ಆ ದುಡ್ಡನ್ನು ಎತ್ತಿ ಹಾಕಿದಿರಿ, ಭ್ರಷ್ಟಾಚಾರ ಮಾಡಿದಿರಿ. ನೀವೆಲ್ಲರೂ ಪಾಲ್ಗಾರಿದ್ರಿ ಈ ಸಂದರ್ಭದಲ್ಲಿ ಹೇಳ್ತೀನಿ ನಾವು. ಬಿಜೆಪಿ ಕೇಂದ್ರದಲ್ಲಿತ್ತು, ರಾಜ್ಯದಲ್ಲಿತ್ತು, ಅವಾಗೇ ಮಾಡ್ಬೇಕಾಗಿತ್ತು ನೀವು. ಸಿದ್ದರಾಮಯ್ಯನವರು ಒಂದು ಒಳ್ಳೆ ಸರ್ಕಾರ ಕೊಡ್ತಾ ಇದ್ದಾರೆ. ಜನಹಿತ ಸರ್ಕಾರ ಇದೆ, ಜನಪರ ಸರ್ಕಾರ ಇದೆ, ಜನವನ್ನು ನೆಮ್ಮದಿಯಿಂದಿದ್ದಾರೆ. ನಿಮಗೆ ದಿನಾ ಹೊತ್ತೊಂಟು ಬರೀ ಸಿದ್ದರಾಮಯ್ಯ ಸರ್ಕಾರ ಹಾಗೆ ಮಾಡ್ತಾ ಇದೆ, ಸಿದ್ದರಾಮಯ್ಯ ಸರ್ಕಾರ ಹೀಗೆ ಮಾಡ್ತಾ ಇದೆ, ಸಿದ್ದರಾಮಯ್ಯ ಸರ್ಕಾರ ಹಿಂದೂ ವಿರೋಧಿ ಮಾಡ್ತಾ ಇದೆ. ನಿಮಗೆ ಒಬ್ಬ ಹಿಂದುಳಿದ ಒಬ್ಬ ನಾಯಕ, ಒಬ್ಬ ಒಳ್ಳೆ ಧೀಮಂತ ನಾಯಕ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದು ಸಹಿಸ್ಕೊಳಕ್ ಆಗ್ತಾ ಇಲ್ಲ ನಿಮಗ. ಒಬ್ಬ ಹಿಂದುಳಿದ ನಾಯಕ ಮುಖ್ಯಮಂತ್ರಿ ಆಗಿದ್ದು ನಿಮಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಅದನ್ನ ನೀವು ಈ ತರ ಪ್ರತಿಭಟನೆ ಮಾಡಿ ನಿಮ್ ಸೇಡು ತೀರಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಿರ್ಬೇಕು. ನಿಮ್ಗೆ ಜನ ಬುದ್ಧಿ ಕಲಿಸಿದಾರೆ. ಇದೇ ತರ ಆದ್ರೆ ಇನ್ನ ನಿಮ್ಗೆ ಮುಂದೂ ಜನ ಬುದ್ಧಿ ಕಲಿಸ್ತಾರೆ. ಇದು ನೆನ್ಪಿಡ್ಬೇಕು ನೀವು. ಯಾರೇನ್ ಕೇಳುದಿದ್ರೆ ಕೇಳಿ.
ಕೆಡವಲ್ಲಿ ಅವ್ರಿಗೆ ಏನು ಸಾಧ್ಯದ ಅಷ್ಟು ಮಾಡಲಿ, ಎಷ್ಟೆಷ್ಟು ಉತ್ಪತ್ತಿ ಕುಚ್ಚುವಂತ ಕೆಲಸಗಳು ಮಾಡೋದೆಲ್ಲ ಮಾಡಲಿ, ಅವ್ರಿಗೆ ಏನು ತಡೆಯಕ್ಕಾಗ್ತದೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಎಲ್ಲರಿಗೂ ಮಾತಾಡಕ್ಕೆ ಹಾಕ್ಬಿಟ್ಟಿದ್ದಾರೆ. ಬೇಡ ಅಷ್ಟೇ ರೀ ಸರ್. ರಾಮದಾನ